ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಫೋಲಾ ಅವರ ಊಡಲ್ಸ್ನ ಮಾಡ್ತಾಯಿದ್ದೀನಿ. ಇದು ನೂಡಲ್ಸ್ ಅಲ್ಲ, ಕರೆಕ್ಟ್, ಇದು ಊಡಲ್ಸ್ ಅಂತ. ಇದರಲ್ಲಿ ಮೈದಾ ಇರಲ್ಲ, ಮಿಲೆಟ್ಸಿಂದ ತಯಾರಿಸಿರ್ತಾರೆ. ಹಾಗೆ ಇದರ ಪ್ರೈಸ್ ಬಂದು 79 ರುಪೀಸ್ ಆಗುತ್ತೆ. ಹಾಗೆಯೇ ಇದರಲ್ಲಿ 4 ಪ್ಯಾಕೆಟ್ಸ್ ಕೊಟ್ಟಿರ್ತಾರೆ. ನಾವು ಯಾವ ಥರ ಇರುತ್ತಲ್ಲ ಮ್ಯಾಗಿಲಿ ಒಂದು 4 ಪ್ಯಾಕೆಟ್ಸ್ ಕೊಟ್ಟಿರ್ತಾರೆ, ಆ ಥರನೇ ಇದರಲ್ಲೂ ಅಷ್ಟೇ 4 ಪ್ಯಾಕೆಟ್ಸ್ ಇದೆ. ಹಾಗೆ 4 ಮಸಾಲ ಪ್ಯಾಕೆಟ್ಸ್ ಕೂಡ ಇರುತ್ತೆ. ನೀವಿಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಈ ಥರ ಒಂದು 4 ಪ್ಯಾಕೆಟ್ಸ್ ಆಫ್ ನೂಡಲ್ಸ್ ಹಾಗೆ 4 ಪ್ಯಾಕೆಟ್ಸ್ ಆಫ್ ಒಂದು ಮಸಾಲ ಪೌಡರ್ ಇರುತ್ತೆ. ಹಾಗೆ ರಿಂಗ್ ನೂಡಲ್ಸ್ನ ಮಾಡೋದಕ್ಕೆ ಮೊದಲಿಗೆ ಆಲ್ಮೋಸ್ಟ್ 150 ml ಅಷ್ಟು ವಾಟರ್ನ ಇಡಬೇಕಾಗತ್ತೆ. ಸ್ವಲ್ಪ ಬಿಸಿ ಆದಮೇಲೆ ಅಥವಾ ಒಂಚೂರು ಕುದೀತಿದೆ ಅಂತ ಅಂದವಾಗ ಈ ಒಂದು ಮಸಾಲ ಪೌಡರ್ನ ಹಾಕಬೇಕಾಗತ್ತೆ. ನಾನಿವಾಗ ಆ್ಯಸ್ ಯೂಶ್ವಲ್ ಮ್ಯಾಗಿ ಯಾವ ಥರ ಮಾಡ್ತೀವಿ ಅದೇ ಥರ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಬೇರೆ ಥರ ಮಾಡಬೇಕು, ಲೈಕ್ ಈರುಳ್ಳಿ, ಟೊಮ್ಯಾಟೊ, ವೆಜಿಟೇಬಲ್ಸ್ ಹಾಗೆ ಇನ್ನೇನಾದರೂ ಅಡಿಷ್ನಲಿ ಚೇಂಜಸ್ ಮಾಡಬೇಕು ಅಂತ ಅಂದರೆ ಮಾಡ್ಕೋಬೋದು, ಎಗ್ಸ್ ಹಾಕೋಬೋದು. ನಾನು ಇಲ್ಲಿ ಇವಾಗ ಜಸ್ಟ್ ಮ್ಯಾಗಿ ಯಾವ ಥರ ಮಾಡ್ತೀನಿ ಆ ಥರನೇ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಇದು ಕುದಿ ಬಂದಮೇಲೆ, ಈ ಮಸಾಲ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಅದಾದಮೇಲೆ ಈ ರಿಂಗ್ ನೂಡಲ್ಸ್ನ ಹಾಕ್ತಾಯಿದ್ದೀನಿ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು ರಿಂಗ್ ನೂಡಲ್ಸ್ ಯಾವ ಥರ ಇದೆ ಅಂತ. ಇದು ಮ್ಯಾಗಿ ಥರ ಇರೋದಿಲ್ಲ, ಈ ಥರ ರಿಂಗ್ ಆಗಿರುತ್ತೆ, ಒಂಥರ ರೌಂಡ್ ಆಗಿರುತ್ತೆ. ಅದು ಪ್ರಾಪರಾಗಿ ಕುಕ್ ಆದಮೇಲೆ ಚೆನ್ನಾಗಾಗುತ್ತೆ, ಮ್ಯಾಗಿ ಥರನೇ ಅನಿಸುತ್ತೆ. ಹಾಗೆ ಇದೊಂದು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಆ್ಯಂಡ್ ಇವಾಗ ಇದು ಕಂಪ್ಲೀಟಾಗಿ ಕುಕ್ ಆಗಿದೆ, ನೀವು ನೋಡ್ಬೋದು ಸಾಫ್ಟ್ ಆಗಿದೆ. ಹಾಗೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಇವಾಗ ಟೀ ಜೊತೆಗೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ನಿಮಗೆ. ಹಾಗೆ ಟೀ ಜೊತೆಗೆ ನಾನು ಜಾಗ್ರಿನ ಯೂಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ಶುಗರ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ. ಆ್ಯಂಡ್ ಟೀನೂ ಪ್ರಿಪೇರ್ ಆಗಿದೆ ಇವಾಗ. ಸೊ ಬಿಸಿ ಬಿಸಿ ನೂಡಲ್ಸ್ ಜೊತೆಗೆ ಟೀ ತುಂಬಾ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ರಿಂಗ್ ಸೂಪಿ ನೂಡಲ್ಸ್ ಅಂತೂ ಯಾವುದೇ ಮ್ಯಾಗಿಗೂ ಕಮ್ಮಿ ಇಲ್ಲ. ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ. ಹಾಗೆ ಇದರಲ್ಲಿ ಮೈದಾನೂ ಇರಲ್ಲ, ಮಿಲೆಟ್ಸಿಂದ ಮಾಡಿರ್ತಾರೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.